पूर्णं जगत्प्राणान् संस्कृतं संस्कृतिं गुरुं कृषिकं सैनिकं गांच ವಂದೇ ಭಾರತ ಮಾತರಂ. ಎಲ್ಲ ಭಾರತೀಯ ಸಚ್ಚಿಂತಕರಿಗೆ ನಮಸ್ಕಾರಗಳು. ದೇವಾಪಿ, ಬಾಹ್ಲೀಕ ಮತ್ತು ಶಂತನು ಅನ್ನುವ 3 ಜನ ಅಣ್ಣ ತಮ್ಮಂದಿರ ಕೈಯಲ್ಲಿ ಈ ದೇಶದ ಆಡಳಿತದ ಚುಕ್ಕಾಣಿ ಸಿಕ್ಕಿದಾಗ ಅದನ್ನು ದೇವಾಪಿ ತ್ಯಜಿಸಿ ಕಾಡು ಸೇರಿದರೆ ಬಾಹ್ಲೀಕ ತಮ್ಮನಿಗೆ ಬೆಂಗಾವಲಾಗಿ ನಿಂತ. ಶಂತನು ರಾಜ್ಯವನ್ನು ಮುಂದುವರೆಸಿದ. ಗಂಗೆಯ ಜೊತೆಗಿನ ಸಂಬಂಧ ಬೆಳೆದು ದೇವವ್ರತ ಅನ್ನುವ ಮಗನನ್ನು ಪಡೆದ. ಬಹಳ ದೀರ್ಘಕಾಲಿಕವಾದ ಅಧ್ಯಯನವನ್ನು ಮುಗಿಸಿ ಬಂದ ದೇವವ್ರತನ ಮುಖದಲ್ಲಿ ವಿದ್ಯೆಯ ಕಳೆ ತುಂಬಿ ತುಳುಕ್ತಾ ಇತ್ತು. ತಂದೆಗೆ ಇದಕ್ಕಿಂತ ದೊಡ್ಡ ಸ್ವರ್ಗ ಏನಿದೆ? ತಾನು ಬಯಸಿದಂತೆ ಒಬ್ಬ ಮಗ ರಾಜ್ಯವನ್ನು ಮುಂದೆ ನಡೆಸಲಿಕ್ಕೆ ಬೇಕಾದ ಎಲ್ಲ ಅರ್ಹತೆಯನ್ನು ಸಂಪಾದಿಸಿದ್ದಾನೆ ಅಂತಂದಾಗ ತಾನು ಇನ್ನು ನೆಮ್ಮದಿಯಾದ ಬದುಕನ್ನು ನಡೆಸಬಹುದು ಅಂತ ಇಷ್ಟು ಯೋಚನೆ ಮಾಡಿದ್ದ. ಹೀಗೂ ವಿಧಿ ಎನ್ನುವುದು ಎಲ್ಲೆಲ್ಲಿ ಎಳೆದು ಒಯ್ಯುತ್ತೆ ಎನ್ನುವುದಕ್ಕೆ ಬೇಟೆಗೆ ಹೋದವನಿಗೆ ಮತ್ತೊಂದು ಸರ್ತಿ ತಾನೇ ಬೇಟೆಗೆ ತುತ್ತಾದ. ನದಿಯ ದಂಡೆಯಲ್ಲಿ ಈಚೆಯಿಂದ ಆಚೆಗೆ ಒಬ್ಬಳು ಹೆಣ್ಣುಮಗಳು ದೋಣಿಯನ್ನು ನಡೆಸಿಕೊಂಡು ಹೋಗುವುದನ್ನು ನೋಡಿದ. ಒಂದೇ ಸರ್ತಿಗೆ 500-600 ಮಂದಿಯನ್ನು ದೋಣಿಯಲ್ಲಿ ಕೂಡಿಸಿ ದೋಣಿಯನ್ನು ನಡೆಸ್ತಾ ಹೋಗುವ ಆಕೆಯ ಚಾಕಚಕ್ಯತೆಯನ್ನು ಕಂಡು ಬೆರಗಾದ. ಈಕೆ ಸಾಮಾನ್ಯ ಹೆಣ್ಣಲ್ಲ ಅಂತ ಅನ್ನಿಸಿ ಮನಸ್ಸು ಅದು ಎಲ್ಲಿಂದ ಯಾಕೆ ಹೇಗೆ ಯಾರತ್ತ ವಾಲುತ್ತೆ ಯಾಕೆ ವಾಲುತ್ತೆ ಅಂತ ಗೊತ್ತಾಗದೆ ತನ್ನನ್ನು ಆಕೆಗೆ ಒಪ್ಪಿಸಿಕೊಂಡ. ಅವಳ ಬಗ್ಗೆ ತಿಳಿದುಕೊಳ್ಳುವುದಕ್ಕೆ ಪ್ರಯತ್ನಿಸಿ ಆಕೆಯನ್ನು ಮಾತನಾಡಿಸಿದ. ನಾನು ಇಂತಹ ದೇಶದ ರಾಜ, ನನ್ನ ಈ ಕುಲಗೋತ್ರ ಹೀಗೆ ಇತ್ಯಾದಿಗಳನ್ನೆಲ್ಲ ಅವಳಿಗೆ ಪೂರ್ಣವಾಗಿ ವಿವರ ಕೊಟ್ಟು ನಿನ್ನ ಕೈ ಹಿಡಿದು ನಿನ್ನನ್ನು ಈ ದೇಶದಲ್ಲಿ ಒಳ್ಳೆಯ ಆ ದೊಡ್ಡ ಸ್ಥಾನದಲ್ಲಿ ಕೂಡಿಸಿ ಗೌರವ ಕೊಡಿಸಿ ನನ್ನ ದಾಂಪತ್ಯಕ್ಕೆ ಸಹಕಾರಿಯಾಗಬೇಕು ಅಂತ ಕೇಳ್ಕೊಳ್ತಾನೆ. ಆದರೆ ಆಕೆ ಬಹಳ, ನಾವು ಇವತ್ತಿನ ಎಲ್ಲ ಯುವ ಪೀಳಿಗೆಯ ಮಂದಿ ಮತ್ತೆ ಮತ್ತೆ ನೆನಪಿಸಿಕೊಳ್ಬೇಕಾದ ಮಾತು ಹೇಳುತ್ತಾಳೆ. ನಾನು ಇಲ್ಲಿಯ ತನಕ ಬೆಳೆದು ನಿಂತದ್ದು ನಮ್ಮ ಅಪ್ಪ ಅಮ್ಮನ ಕೈಯಲ್ಲಿ. ನಮ್ಮ ಅಪ್ಪ ಅಮ್ಮ ನನ್ನನ್ನು ಇಷ್ಟು ದಿವಸಗಳ ಕಾಲ ಈ ಶರೀರವನ್ನು ಪೋಷಿಸಿ ನನ್ನ ಬದುಕಿನ ಎಲ್ಲ ಆಗು ಹೋಗುಗಳನ್ನು ಸುಖ ದುಃಖಗಳನ್ನು ತಮ್ಮ ಹೊಟ್ಟೆ ಕಟ್ಟಿಕೊಂಡು ನೋಡಿದ್ದಾರೆ. ಅವರ ಮಾತು ಕೇಳದೆ ನಾನು ಈಗಲೇ ನಿಮ್ಮ ಜೊತೆಗೆ ಬರಲಿಕ್ಕೆ ಸಾಧ್ಯ ಇಲ್ಲ ಅಂತ. ಆಗ ಶಂತನು ಹೇಳ್ತಾನೆ, ಆಗಲಿ, ಖಂಡಿತ ನಾನು ಇದನ್ನು ವಿರೋಧಿಸಿ ನಿನ್ನನ್ನು ಎಳೆದೊಯ್ಯಬೇಕು ಅಂತ ನಾನು ಬಯಸ್ತಾ ಇಲ್ಲ. ನಾನು ಇದಕ್ಕೆ ಅಪೇಕ್ಷೆ ಪಟ್ಟೆ ನಿನ್ನ ತಂದೆ ಹತ್ರ ಮಾತಾಡಲಿಕ್ಕೆ ಸಿದ್ಧ ಇದ್ದೇನೆ, ಹೋಗೋಣ ಅಂತ ಹೇಳಿ ಸೀದಾ ದಾಶರಾಜನಲ್ಲಿಗೆ ಅವಳ ತಂದೆಯಲ್ಲಿಗೆ ಕರ್ಕೊಂಡು ಹೋಗ್ತಾಳವಳು. ಶಂತನು ಯಥಾಪ್ರಕಾರ ತನ್ನ ಅರಿಕೆಯನ್ನು ಅವನ ಮುಂದೆ ಇಡ್ತಾನೆ. ನಾನು ಈ ರೀತಿಯಾದ ಅಪೇಕ್ಷೆ ಪಟ್ಟು ಬಂದಿದ್ದೇನೆ, ಕಳುಹಿಸಿಕೊಡಿ. ನಾನು ವೈಭವೋಪೇತವಾಗಿ ಮದುವೆ ಇತ್ಯಾದಿಗಳನ್ನು ನಡೆಸಿ ಸಂಸ್ಕಾರಾದಿಗಳ ಮೂಲಕವೇ ಆಕೆಯ ಕೈ ಹಿಡಿಬೇಕು ಅಂತಿದ್ದೇನೆ ಅಂತ. ಆದರೆ ದಾಶರಾಜನಿಗೆ ಅದೇನನ್ನಿಸ್ತೋ, ದೊಡ್ಡ ವ್ಯಕ್ತಿ, ಅದಕ್ಕೆ ಸಹಜವಾಗಿ ಒಬ್ಬ ಹೆಣ್ಣಿನ ತಂದೆಯಾಗಿಯೂ ಆಲೋಚನೆ ಮಾಡಿದ್ದಾನೆ ಅಂತ ಇಟ್ಕೊಳ್ಬಹುದು. ಈಕೆಯನ್ನು ನೀನು ಮದುವೆ ಆಗ್ತಿ ಸರಿ, ಆದರೆ ಈಗಾಗಲೇ ನೀನು ಮದುವೆಯಾಗಿ ಒಬ್ಬ ಮಗನನ್ನು ಪಡೆದಿದ್ದಿ. ನಾನು ಕಳುಹಿಸಿಕೊಡುವಂತಹ ಈಕೆಗೆ ಮುಂದೆ ಮಕ್ಕಳಾದ ಮೇಲೆ ಆ ಮಕ್ಕಳು ನಿರ್ಗತಿಕರಾಗಿ ಸಾಯುವುದನ್ನು ನಾನು ನೋಡ್ಲಿಕ್ಕೆ ಬಯಸಲಾರೆ. ಆದ್ದರಿಂದಾಗಿ ನೀನು ಅಧಿಕಾರವನ್ನು ಈ ಮಕ್ಕಳಿಗೆ ಹಸ್ತಾಂತರಗೊಳಿಸ್ತಿ ಅಂತ ಮಾತು ಕೊಟ್ಟರೆ ಮಾತ್ರ ನಾನು ಈಕೆಯನ್ನು ನಿನಗೆ ಮದುವೆ ಮಾಡಿ ಕೊಡಬಲ್ಲೆ ಅಂತ. ಹೀಗೆ ಹೇಳುವಾಗ ಅವನ ಉತ್ಸಾಹ ಎಲ್ಲ ಜರ್ರನೆ ಇಳಿದು ಹೋಯಿತು. ಬೇಸರ ಆಯಿತು. ಯಾಕೆಂದರೆ ಅವನ ಕನಸಿನಲ್ಲಿ ದೇವವ್ರತನಂತಹ ಒಬ್ಬ ವ್ಯಕ್ತಿಯ ಕೈಯಲ್ಲಿ ಈ ರಾಜ್ಯ ಸಿಗುತ್ತೆ ಎನ್ನುವುದೇ ಅವನಿಗೆ ಇಡೀ ಬದುಕಿನ ಬೇರೆ ಎಲ್ಲ ಆಲೋಚನೆಗಳಿಗಿಂತ ಮಿಗಿಲು. ನನ್ನ ವೈಯಕ್ತಿಕ ಆಸೆಗೋಸ್ಕರ ನಾನು ದೇಶವನ್ನು ಬಲಿ ಕೊಡಲಾರೆ ಅಂತ ಯೋಚಿಸಿ ಏನೂ ಮಾತನಾಡದೆ, ಬೇಡ, ನಾನು ಈ ಯೋಚನೆಗೆ ಖಂಡಿತ ನನ್ನನ್ನು ನಾನು ಒಡ್ಡಿಕೊಳ್ಳಿಕ್ಕೆ ತಯಾರಿಲ್ಲ ಅಂತ ಹೇಳಿ ಬೇಸರದ ಮುಖ ಹೊತ್ತು ಮರಳಿ ಬಂದ. ತಂದೆಯನ್ನು ಗಮನಿಸಿದ್ದಾನೆ ದೇವವ್ರತ ಅರಮನೆಯಲ್ಲಿ. ಯಾಕೋ ಉತ್ಸಾಹ ಇಲ್ಲ, ಮೊದಲಿನಂತೆ ಲವಲವಿಕೆ ಇಲ್ಲ. ಇದನ್ನೆಲ್ಲ ನೇರ ಹೋಗಿ ತಂದೆ ಹತ್ರ ಕೇಳಲಿಲ್ಲ. ಅದೆಲ್ಲ ಎಷ್ಟು ಸೂಕ್ಷ್ಮ ಮಾತುಗಳನ್ನು ಹೇಳ್ತಾರೆ ಅಂದರೆ ಸೀದಾ ಹೋಗಿ ಸೂತನನ್ನು ಮಾತನಾಡಿಸ್ತಾನೆ. ಇವತ್ತೆಲ್ಲಿ ಹೋಗಿದ್ರಿ? ಅವನನ್ನು ನೇರವಾಗಿ ತಂದೆ ಯಾಕೆ ದುಃಖದಲ್ಲಿದ್ದಾರೆ ಅಂತ ಕೇಳಲಿಲ್ಲ. ಇವತ್ತು ಎಷ್ಟು ದೂರ ಎಲ್ಲ ಹೋಗಿದ್ರಿ? ಎಲ್ಲೆಲ್ಲಿ ಬೇಟೆ ಆಡಿಕೊಂಡು ಬಂದಿದ್ರಿ? ಯಾರ್ಯಾರನ್ನು ಭೇಟಿಯಾದ್ರಿ? ಇದೆಲ್ಲವನ್ನು ಮಾತಾಡ್ತಾ ಕೊನೆಗೆ ವಿಷಯ ಗೊತ್ತಾಯಿತು. ಹೀಗೆ ಸತ್ಯವತಿ ಎನ್ನುವ ಹೆಣ್ಣು ದಾಶರಾಜನ ಮಗಳು, ಆಕೆಯನ್ನು ಬಯಸಿ ತಂದೆ ಹೀಗೆ ಒಂದು ಷರತ್ತು ಒಡ್ಡಿದ್ದ ಪರಿಣಾಮ ರಾಜನಿಗೆ ಅದು ಇಷ್ಟ ಇಲ್ಲದೆ ಮರಳಿ ಬಂದಿದ್ದಾನೆ. ಎಂತಹ ವಿಚಿತ್ರ ಅಂದರೆ
ಮಗ ಸೀದಾ ಹೋಗ್ತಾನೆ ತನ್ನ ತಂದೆಗೋಸ್ಕರ. ತನ್ನ ತಂದೆಯ ಸುಖವೇ ಸುಖ. ತನ್ನ ತಂದೆ ಹಾಗೆ ಕೇವಲ ಯಾವುದೋ ಒಂದು ಬಯಕೆಗೋಸ್ಕರ ಒಂದು ಹೆಣ್ಣನ್ನು ಬಯಸಿರ್ಲಿಕ್ಕಿಲ್ಲ. ಅವನಲ್ಲಿ ಒಂದು ಏನೋ ಬೇರೆ ದೀರ್ಘವಾದ ಆಲೋಚನೆ ಇದೆ. ಅದಕ್ಕೆ ನಾನೂ ಸಹಕಾರಿಯಾಗಬೇಕು ಅಂತ ಯೋಚಿಸಿ ಸೀದಾ ಆ ರಾಜನಲ್ಲಿಗೆ ಹೋಗಿ ಮಾತನಾಡ್ತಾನೆ. ರಾಜ ಇದೇ ಪರಿಸ್ಥಿತಿಯನ್ನು ಮತ್ತೆ ಮುಂದಿಡ್ತಾನೆ. ಆಗ ಅವನು ಹೇಳ್ತಾನೆ, ನೀವು ಅದನ್ನು ಯೋಚನೆ ಮಾಡಬೇಕಾದ ಅಗತ್ಯ ಇಲ್ಲ. ಈಗಲೇ ನಿಮ್ಮ ಮುಂದೆಯೇ ಎಲ್ಲ ದೇವತೆಗಳ ಸಾಕ್ಷಿಯಾಗಿ ಈ ಗಾಳಿ, ಈ ನೀರು, ಈ ಬೆಳಕು, ಈ ಕಾಡು, ಇಲ್ಲಿರುವ ಪ್ರತಿಯೊಂದು ಅಣು ಕಣಗಳ ಮೇಲೆ ನಾನು ಸಾಕ್ಷಿಯನ್ನಾಗಿಸಿಕೊಂಡು ಈ ಮಾತನ್ನು ಹೇಳ್ತಾ ಇದ್ದೇನೆ. ನಾನು ಖಂಡಿತ ರಾಜ್ಯವನ್ನು ಸ್ವೀಕರಿಸಲಾರೆ. ಈ ರಾಜ್ಯದ ಪಟ್ಟವನ್ನು ನಾನು ಏರಿ ಅಧಿಕಾರವನ್ನು ನಾನು ಯಾವತ್ತೂ ಸ್ವೀಕರಿಸಲಾರೆ ಅಂತ. ದಾಶರಾಜ ಅಲ್ಲಿಗೆ ನಿಲ್ಲಿಸಲಿಲ್ಲ ತನ್ನ ಮಾತನ್ನು. ನೀನು ರಾಜ್ಯವನ್ನು ಸ್ವೀಕರಿಸದೇ ಇರುವುದರಿಂದ ಒಂದು ಹಂತದಲ್ಲಿ ನನ್ನ ಮಕ್ಕಳಿಗೆ ಅಂದರೆ ಮೊಮ್ಮಕ್ಕಳಿಗೆ ಅಧಿಕಾರ ಸಿಕ್ಕಿತು. ಆದರೆ ನೀನು ಮದುವೆ ಆದ ಮೇಲೆ ನಿನ್ನ ಮಕ್ಕಳಿಂದ ಮತ್ತೆ ನನ್ನ ಮಕ್ಕಳಿಗೆ ದಾಯಾದದ ಕಲಹ ಉಂಟಾಗಿ ನಾನು ಮತ್ತೆ ನನ್ನ ಮಕ್ಕಳ ಮೊಮ್ಮಕ್ಕಳ ದುಸ್ಥಿತಿಯನ್ನು ನೋಡಲಿಕ್ಕೆ ಸಿದ್ಧ ಇಲ್ಲ. ಬೇಡ, ಈ ಬಗ್ಗೆ ಯೋಚನೆ ಮಾಡುವುದು ಬೇಡ. ಹಾಗೆ ನೀನು ಯೋಚನೆ ಮಾಡಿ ನನ್ನ ತಂದೆಯ ಆಸೆಯನ್ನು ಈಡೇರಿಸಲಿಕ್ಕೆ ಇಷ್ಟಪಡ್ತಾ ಇಲ್ವಾ? ಹಾಗಾದರೆ ಕೇಳು, ಇನ್ನೊಂದು ಮಾತು ಹೇಳ್ತೇನೆ. ನಾನು ಮದುವೆಯನ್ನೂ ಆಗುವುದಿಲ್ಲ. ನಮ್ಮ ಅಪ್ಪನ ಸಂತೋಷವೇ ನನ್ನ ಸಂತೋಷ. ನಮ್ಮ ಅಪ್ಪನ ಸಂತೋಷಕ್ಕಿಂತ ಮಿಗಿಲಾದ ಇನ್ನೊಂದು ಯಾವುದನ್ನು ನಾನು ಬದುಕಿನಲ್ಲಿ ದೊಡ್ಡದು ಅಂತ ಭಾವಿಸಿಲ್ಲ ಅಂತ ಹೇಳಿ ನಾನು ಮದುವೆಯಾಗಲಾರೆ, ಯಾವತ್ತೂ ಕೂಡ ಅಧಿಕಾರವನ್ನು ಚಲಾಯಿಸಲಾರೆ. ಇದು ನನ್ನ ಬದುಕಿನ ಅತ್ಯಂತ ಘೋರವಾದ ಪ್ರತಿಜ್ಞೆ. ಇದನ್ನು ಖಂಡಿತ ಯಾವ ಕ್ಷಣಕ್ಕೂ ನನ್ನ ಜೀವದ ಒತ್ತೆ ಇಟ್ಟಾದರೂ ಕಾಪಾಡಿಕೊಳ್ತೇನೆ ಹೊರತು ಇದನ್ನು ಮೀರುವ ಪ್ರಸಂಗ ನನ್ನ ಬದುಕಿನಲ್ಲಿ ಬರುವುದಿಲ್ಲ ಅಂತ ಹೀಗೆ ಹೇಳಿದಾಗ ದೇವತೆಗಳೆಲ್ಲ ಆಗಸದಲ್ಲಿ ನಿಂತ ಪುಷ್ಪವೃಷ್ಟಿಗರೆದು ಭೀಷಣವಾದ ಪ್ರತಿಜ್ಞೆಯನ್ನು ಗೈದ ನಿನಗೆ ಭೀಷ್ಮ ಅನ್ನುವ ಹೆಸರೇ ಸಾರ್ಥಕವಾದದ್ದು ಅಂತ ಅಶರೀರವಾಣಿಯಾಗುತ್ತೆ. ದೇವತೆಗಳು ಸಂತೋಷ ಪಡುತ್ತಾರೆ. ಅಲ್ಲಿದ್ದ ಋಷಿಗಳು, ದಾಶರಾಜನ ಸುತ್ತ ಇದ್ದ ಬೇರೆ ಎಲ್ಲ ಆ ಊರಿನ ಪ್ರಜೆಗಳೆಲ್ಲ ಅಚ್ಚರಿ ಪಡ್ತಾರೆ. ನನ್ನ ಮಾತು ಕೇಳು ಅಂತ ತುಂಬ ಬಾರಿ ಶಂತನು ಹೇಳ್ತಾನೆ, ನಾನು ಮದುವೆ ಆಗಲ್ಲ, ನೀನೇ ಈ ರಾಜ್ಯವನ್ನು ನಡೆಸಬೇಕು, ಅದರಿಂದಾಗಿ ನನಗೆ ಈ ಮದುವೆ ಇಷ್ಟ ಇಲ್ಲ ಅಂತ. ಆಗ ಹೇಳ್ತಾನೆ, ಮಗ ನೀವು ಬೇರೆ ಏನು ಹೇಳಿದರೂ ನಾನು ಕೇಳ್ತೇನೆ ಅಪ್ಪ, ಆದರೆ ನನ್ನ ಪ್ರತಿಜ್ಞೆಯನ್ನು ಮೀರಿ ಇದಕ್ಕೆ ಸರಿಯಾಗಿ ನೀವು ಈ ಮದುವೆ ಆಗುವುದಿಲ್ಲ ಅನ್ನುವ ಮಾತನ್ನು ಮಾತ್ರ ಹೇಳಬೇಡಿ ಅಂತ. ಹೀಗೆ ಮೊದಲ ಬಾರಿಗೆ ಅಪ್ಪನಿಗೆ ತನ್ನ ಮಾತು ಕೇಳಲಿಲ್ಲ ಅನ್ನುವ ಒಂದೇ ಒಂದು ಮಾತು, ಅಂದರೆ ತಾನು ರಾಜ್ಯವನ್ನು ಸ್ವೀಕರಿಸಬೇಕು, ನೀನೇ ಅಧಿಕಾರವನ್ನು ನಡೆಸಬೇಕು ಅನ್ನೋ ಅಪೇಕ್ಷೆಯನ್ನು ಈಡೇರಿಸಲಿಕ್ಕೆ ಮಗ ಒಪ್ಪಿಕೊಳ್ಳಿಲ್ಲ ಅನ್ನುವ ದುಃಖ ಇದ್ದರೂ ಅವನು ಈ ರೀತಿಯಾದ ದೃಢವಾದ ಪ್ರತಿಜ್ಞೆಯನ್ನು ಕೈಗೊಂಡದ್ದನ್ನು ಕಂಡು ತುಂಬ ಸಂತೋಷವೂ ಆಯಿತು. ಒಂದು ದೃಷ್ಟಿಯಲ್ಲಿ ಎಂಥ ದೃಢವಾದ ನಿರ್ಧಾರ. ಅದಕ್ಕೆ ಅವನಿಗೆ ವರ ಕೊಟ್ಟ, ನೀನು ಇಚ್ಛಾಮರಣಿಯಾಗು, ನೀನು ಬಯಸಿದ ದಿವಸ ನಿನ್ನ ಪ್ರಾಣ ಹೋಗಲಿ, ಪ್ರಾಣ ಹೋಗುವುದು ನಿಶ್ಚಿತವೇ, ಆದರೆ ನೀನು ಯಾವ ಹೊತ್ತಿಗೆ ಇಷ್ಟು ಹೊತ್ತು ಇನ್ನೂ ನನಗೆ ಪ್ರಾಣ ಉಳಿಬೇಕು ಅಂತ ನೀನು ಬಯಸಿ ಸ್ವಲ್ಪ ದಿವಸ ಸಾವನ್ನು ಮುಂದೂಡಿದರೂ ಅದು ನೀನು ಹೇಳಿದಂತೆ ಕೇಳುತ್ತೆ, ಇಚ್ಛಾಮರಣಿಯಾಗು ಅಂತ ಅನುಗ್ರಹಿಸಿದ. ಇದರ ಪರಿಣಾಮವೇ ನಾವು ಮುಂದೆ ಮಹಾಭಾರತದ ಅತ್ಯಂತ ದೊಡ್ಡ ಶಾಂತಿ ಪರ್ವ, ಅನುಶಾಸನ ಪರ್ವಗಳನ್ನೆಲ್ಲ ಕೇಳಲಿಕ್ಕೆ ಸಾಧ್ಯ ಆಯಿತು. ಹೀಗೆ ಭೀಷ್ಮನ ಪ್ರತಿಜ್ಞೆಯ ಬಳಿಕ ಶಂತನು ಸತ್ಯವತಿಯನ್ನು ಮದುವೆಯಾದ. ಹಾಗೆ ಮದುವೆಯಾಗಿ ಮನೆಯಲ್ಲಿ ಒಳ್ಳೆಯ ಸಂಸಾರವನ್ನು ನಡೆಸ್ತಾ ಇದ್ದ. ಇದೇ ಪ್ರಕಾರವಾಗಿ ಶಂತನುವಿನ ಮನೆಯಲ್ಲಿ ಇನ್ನೊಂದು ವಿಚಿತ್ರವಾದ ಪ್ರಸಂಗ ನಡೆದದ್ದನ್ನು ಹಿಂದಿನ ಒಂದು ಎಳೆಯನ್ನು ತೆಗೆದುಕೊಡ್ತಾ ಇದ್ದಾರೆ. ಆ ಎಳೆಯ ಪ್ರಕಾರ ಮತ್ತೂ ಇಬ್ಬರು ಆ ಮನೆಯಲ್ಲಿ ಉಳ್ಕೊಂಡಿದ್ರು. ಆ ಇಬ್ಬರು ಯಾರು, ಅವರ ವಿಶೇಷತೆ ಏನು, ಅವರು ಹೇಗೆ ಆ ಮನೆಗೆ ಬಂದರು ಅನ್ನುವ ಸಂಗತಿಯನ್ನು ಮುಂದಿನ ಬಾರಿ ನೋಡೋಣ. ನಮಸ್ಕಾರ.